ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಲ್ಯ ಪರ್ವದಲ್ಲಿ ಏಕತ ದ್ವಿತ ತ್ರಿತರೆಂಬ ಮೂವರು ಬ್ರಾಹ್ಮಣರ ಕಥೆ ಎಂಬ 37ನೆಯ ಅಧ್ಯಾಯಕ್ಕೆ ಸ್ವಾಗತ. ಜನಮೇಜಯ ರಾಜೇಂದ್ರನನ್ನು ಕುರಿತು ವೈಶಂಪಾಯನ ಮಹರ್ಷಿಯು ಬಲರಾಮನ ತೀರ್ಥಯಾತ್ರೆಯ ಮಹತ್ವವನ್ನು ವಿವರಿಸುತ್ತಿರುವನು. ರಾಜೇಂದ್ರ, ಕೇಳು. ಆಮೇಲೆ ಬಲರಾಮನು ಆ ಸ್ಥಳದಿಂದ ಆ ನದಿಗೆ ಸೇರಿದಂತಿದ್ದ ಪ್ರಸಿದ್ಧವಾದ ತ್ರಿತನೆಂಬ ಬ್ರಾಹ್ಮಣನ ಬಾವಿಗೆ ಹೋದನು. ಅಲ್ಲಿದ್ದ ಅನೇಕ ಬ್ರಾಹ್ಮಣರನ್ನು ಪೂಜಿಸಿ ಅವರಿಗೆ ವಿಶೇಷ ದಕ್ಷಿಣೆಗಳನ್ನು ಕೊಟ್ಟು ಅಲ್ಲಿ ಸ್ನಾನವನ್ನು ಮಾಡಿ ಸಂತೋಷದಿಂದಿರುತ್ತಿದ್ದನು. ಮಹಾರಾಜ, ಅಲ್ಲಿ ಮಹಾ ತಪಸ್ವಿಯೂ ಧರ್ಮಪರಾಯಣನೂ ಆದ ತ್ರಿತನೆಂಬ ಬ್ರಾಹ್ಮಣನೊಬ್ಬನಿದ್ದನು. ಬಾವಿಯಲ್ಲಿಯೇ ವಾಸಿಸುತ್ತಿದ್ದ ಆ ಮಹಾತ್ಮನು ಅಲ್ಲಿಯೇ ಯಜ್ಞ ಮಾಡಿ ಸೋಮರಸವನ್ನು ಪಾನ ಮಾಡಿದನು. ಅವನಿಗೆ ಸಹೋದರರಿಬ್ಬರು. ಅವರು ಅವನನ್ನು ಆ ಬಾವಿಯಲ್ಲಿ ಬಿಟ್ಟು ಮನೆಗೆ ಹೊರಟು ಹೋಗಲು ತ್ರಿತನು ತನ್ನ ಸಹೋದರರ ಮೇಲೆ ಕೋಪಗೊಂಡು ಅವರನ್ನು ಶಪಿಸಿಬಿಟ್ಟನು ಎಂದು ವೈಶಂಪಾಯನನು ಕೇಳುತ್ತಿರುವಷ್ಟರಲ್ಲಿಯೇ ಜನಮೇಜಯ ರಾಜನು, ಓ ಮುನೀಂದ್ರ, ಅಲ್ಲಿ ಬಾವಿಯು ಉಂಟಾದುದು ಹೇಗೆ? ಅವನ ಸಹೋದರರು ಅವನನ್ನು ಹಾಗೆ ಬಿಟ್ಟು ಹೋಗಲು ಕಾರಣವೇನು? ಆ ತ್ರಿತನು ಯಾಗ ಮಾಡಿದುದು ಹೇಗೆ? ಸೋಮಪಾನ ಮಾಡಿದುದು ಹೇಗೆ? ಇದನ್ನೆಲ್ಲ ನಾನು ಕೇಳಬಹುದಾದರೆ ಕೃಪೆಯಿಟ್ಟು ವಿವರಿಸಿ ತಿಳಿಸಬೇಕು ಎಂದನು. ಅದಕ್ಕೆ ವೈಶಂಪಾಯನನು ಹೇಳುವನು, ರಾಜೇಂದ್ರ, ಪೂರ್ವಯುಗದಲ್ಲಿ ಏಕತ, ದ್ವಿತ, ತ್ರಿತರೆಂಬ 3 ಮಂದಿ ಸಹೋದರರಿದ್ದರು. ಅವರೆಲ್ಲರೂ ಸೂರ್ಯನಂತೆ ತೇಜಸ್ಸುಳ್ಳವರು, ಸಾಕ್ಷಾತ್ ಬ್ರಹ್ಮನಿಗೆ ಸಮಾನರು, ಸಂತತಿಯುಳ್ಳವರು, ಬ್ರಹ್ಮವಾದಿಗಳಾಗಿ ತಮ್ಮ ತಪಸ್ಸಿನಿಂದ ಬ್ರಹ್ಮಲೋಕವನ್ನು ಜಯಿಸಿದವರು. ಈ ಮೂವರಿಗೂ ತಂದೆಯಾದ ಗೌತಮನೆಂಬ ಬ್ರಾಹ್ಮಣನು ಬಹಳ ಧರ್ಮನಿಷ್ಠನು. ಅವನು ತನ್ನ ಪುತ್ರರ ಆಚಾರ ನಿಯಮಗಳಿಗೂ ಇಂದ್ರಿಯ ನಿಗ್ರಹಕ್ಕೂ ತಪಸ್ಸಿಗೂ ಮೆಚ್ಚಿ ಅವರಲ್ಲಿ ವಿಶೇಷ ಪ್ರೀತಿಯಿಂದಿದ್ದನು. ಅವನು ಹೀಗೆ ಮಕ್ಕಳ ಪ್ರೀತಿಗೆ ಪಾತ್ರನಾಗಿ ಬಹುಕಾಲವಿದ್ದು ಕೊನೆಗೆ ತನ್ನ ತಪಸ್ಸಿಗೆ ಯೋಗ್ಯವಾದ ಉತ್ತಮ ಗತಿಯನ್ನು ಹೊಂದಿದನು. ಆ ಗೌತಮನಿಗೆ ಶಿಷ್ಯರಾಗಿದ್ದ ಅನೇಕ ರಾಜರು ಅವನು ಸ್ವರ್ಗಸ್ಥನಾದ ಮೇಲೆ ಅವನ 3 ಮಕ್ಕಳನ್ನು ಅದೇ ವಿಧವಾದ ಗುರುಭಾವದಿಂದ ಕಾಣುತ್ತಿದ್ದರು. ಆ 3 ಸಹೋದರರಲ್ಲಿ ಕೃತನು ತನ್ನ ತಂದೆಯಂತೆಯೇ ಕರ್ಮಗಳಲ್ಲಿಯೂ ವೇದಾಧ್ಯಯನದಲ್ಲಿಯೂ ಮೇಲೆನಿಸಿಕೊಂಡಿದ್ದನು. ಮಹಾತ್ಮರಾದ ಮುನಿಗಳೆಲ್ಲರೂ ಅವನನ್ನು ಅವನ ತಂದೆಯಂತೆಯೇ ಗೌರವದಿಂದ ಕಾಣುತ್ತಿದ್ದರು. ಹೀಗಿರುವಾಗ ಒಮ್ಮೆ ಏಕತ ದ್ವಿತರೆಂಬ ಸಹೋದರರಿಬ್ಬರು ಯಜ್ಞವನ್ನು ಮಾಡಬೇಕೆಂದು ಹಣವನ್ನು ಸಂಪಾದಿಸಬೇಕೆಂದು ಆಸೆಗೊಂಡರು. ಅದಕ್ಕಾಗಿ ಅವರು ತಮ್ಮೊಳಗೆ ಹೀಗೆ ಆಲೋಚಿಸಿದರು, ಈಗ ನಾವಿಬ್ಬರು ತಮ್ಮನಾದ ತ್ರಿತನನ್ನು ಮುಂದಿಟ್ಟುಕೊಂಡು ನಮ್ಮ ಶಿಷ್ಯರೆಲ್ಲರ ಬಳಿಗೆ ಹೋಗಿ ಅವರಿಂದ ಪಶುಗಳನ್ನು ಸಂಪಾದಿಸಿ ಒಳ್ಳೆ ಫಲಪ್ರದವಾದ ಯಾಗವನ್ನು ಮಾಡಿ ಅದರಲ್ಲಿ ಸೋಮಪಾನ ಮಾಡುವೆವು ಎಂದು ನಿಶ್ಚಯಿಸಿದರು. ಅದರಂತೆಯೇ ಆ ಮೂವರು ಅಲ್ಲಲ್ಲಿ ಶಿಷ್ಯರ ಬಳಿಗೆ ಹೋಗಿ ಯಾಗಗಳನ್ನು ಮಾಡಿಸಿ ತಮ್ಮ ಯಾಗಕ್ಕಾಗಿ ಅಲ್ಲಲ್ಲಿಂದ ಅನೇಕ ಪಶುಗಳನ್ನು ಸಂಗ್ರಹಿಸಿಕೊಂಡು ಪೂರ್ವ ದಿಕ್ಕಿನ ಕಡೆಗೆ ಹೊರಟರು. ಆ ಮೂವರಲ್ಲಿ ತ್ರಿತನು ಸಂತೋಷದಿಂದ ಬೇಗ ಬೇಗನೆ ಹೆಜ್ಜೆಗಳನ್ನಿಡುತ್ತಾ ಎಲ್ಲರಿಗೂ ಮುಂದಾಗಿ ಹೋಗುತ್ತಿದ್ದನು. ಏಕತ ದ್ವಿತರಿಬ್ಬರು ಹಿಂದಿನಿಂದ ಹಸುಗಳನ್ನು ಅಟ್ಟಿಕೊಂಡು ಬರುತ್ತಿದ್ದರು. ಆಗ ಅವರಿಬ್ಬರಿಗೂ ಮನಸ್ಸಿನಲ್ಲಿ ಒಂದು ದುರಾಲೋಚನೆ ಹುಟ್ಟಿತು. ಆಗ ಅವರಿಬ್ಬರು ಅನ್ಯೋನ್ಯವಾಗಿ, ಈ ಹಸುಗಳನ್ನೆಲ್ಲ ತ್ರಿತನಿಗೆ ಇಲ್ಲದಂತೆ ಮಾಡಿ ನಮ್ಮ ಸ್ವಂತ ಮಾಡಿಕೊಳ್ಳುವುದಕ್ಕೆ ನಾವು ಏನಾದರೂ ಉಪಾಯವನ್ನು ಮಾಡಬೇಕಲ್ಲ, ಏನು ಮಾಡುವುದು ಎಂದು ವಿಧವಾಗಿ ತಂತ್ರಗಳನ್ನು ಆಲೋಚಿಸುತ್ತಿದ್ದರು. ಜನಮೇಜಯ ರಾಜ, ಆಗ ಅವರಿಗೆ ಎಂತಹ ಪಾಪಬುದ್ಧಿಯು ಹುಟ್ಟಿತೋ ಅದನ್ನು ತಿಳಿಸುವೆನು ಕೇಳು. ಆಗ ಅವರು ತಮ್ಮೊಳಗೆ, ಈ ತ್ರಿತನಾದರೂ ಯಜ್ಞಗಳಲ್ಲಿ ಸಮರ್ಥನು, ವೇದಗಳಲ್ಲಿ ಪಾರಂಗತನು, ಆದುದರಿಂದ ಅವನಿಗೆ ಹೆಚ್ಚಾಗಿ ಹಸುಗಳು ಲಭಿಸುವವು. ಆದುದರಿಂದ ನಾವಿಬ್ಬರೂ ಒಂದಾಗಿ ಈ ಹಸುಗಳನ್ನು ಬೇರೆ ಕಡೆಗೆ ಓಡಿಸಿಕೊಂಡು ಹೋಗುವೆವು. ತ್ರಿತನು ನಮ್ಮನ್ನು ಬಿಟ್ಟು ಇಷ್ಟ ಬಂದ ಕಡೆಗೆ ಹೋಗಲಿ ಎಂದನು. ಓ ರಾಜೇಂದ್ರ, ಹೀಗೆ ಆ ಮೂವರು ರಾತ್ರಿಯಲ್ಲಿ ದಾರಿ ನಡೆದು ಬರುತ್ತಿರುವಾಗ ಒಂದು ತೋಳವು ಅವರಿಗೆದಿರಾಗಿ ಬಂದಿತು. ಅವರು ಬರುತ್ತಿದ್ದ ದಾರಿಗೆ ಸಮೀಪವಾಗಿ ಸರಸ್ವತಿ ನದಿಯ ತೀರದಲ್ಲಿ ದೊಡ್ಡದೊಂದು ಬಾವಿ ಇದ್ದಿತು. ತೋಳನು ಇದಿರಾಗಿ ಬರುವುದನ್ನು ಮೊದಲು ತ್ರಿತನು ಕಂಡನು. ಅದನ್ನು ನೋಡಿ ಅವನು ಭಯಪಟ್ಟು ಹಿಂದೆ ಹಿಂದೆ ಸರಿಯುತ್ತಾ ಬಹಳ ಭಯಂಕರವೂ ಆಳವೂ ಆದ ಒಂದು ಬಾವಿಯೊಳಗೆ ಬಿದ್ದು ಬಿಟ್ಟನು. ಹೀಗೆ ರಾತ್ರಿಯಲ್ಲಿ ಕಣ್ಣು ಕಾಣದೆ ಬಾವಿಗೆ ಬಿದ್ದ ಆ ತ್ರಿತನು ಬಹಳ ದೈನ್ಯದಿಂದ ಕೂಗಿ ಮೊರೆಯಿಡುತ್ತಿದ್ದನು. ಅವನ ಆರ್ತ ಧ್ವನಿಯು ಆ ಸಹೋದರರ ಕಿವಿಗೆ ಬಿದ್ದಿತು. ಆಗ ಏಕತಾ ದ್ವಿತರಿಬ್ಬರು
ತಮ್ಮ ಸಹೋದರನು ಬಾವಿಯಲ್ಲಿ ಬಿದ್ದು ಹೋದುದನ್ನು ತಿಳಿದುಕೊಂಡರು. ತಮ್ಮ ಇಷ್ಟವು ದೈವಗತಿಯಿಂದಲೇ ಪೂರ್ತಿಯಾಯಿತೆಂದು ಅವರಿಗೆ ಸಂತೋಷವಾಯಿತು. ಇನ್ನು ಮೇಲೆ ಆ ಹಸುಗಳೆಲ್ಲ ತಮ್ಮಿಬ್ಬರಿಗೆ ದಕ್ಕುವುದೆಂಬ ಲೋಭ ಒಂದು ಕಡೆ, ಆ ತೋಳದ ಭಯ ಒಂದು ಕಡೆ, ಇವೆರಡರಿಂದಲೂ ಅವರು ತಮ್ಮ ಸಹೋದರನನ್ನು ಲಕ್ಷ್ಯ ಮಾಡದೆ ಬಿಟ್ಟು ಹೊರಟು ಹೋದರು. ಹೀಗೆ ಲೋಭಿಗಳಾದ ಸಹೋದರರು ತನ್ನನ್ನು ಬಿಟ್ಟು ಹೋದ ಮೇಲೆ ತ್ರಿತನು ಪೊದೆಗಳಿಂದಲೂ ಹುಲ್ಲಿನಿಂದಲೂ ತುಂಬಿ ಜಲಶೂನ್ಯವಾಗಿ ಮರಳು ತುಂಬಿದ ಆ ಹಾಳು ಬಾವಿಯಲ್ಲಿ ತತ್ತಳಿಸುತ್ತಿದ್ದನು. ಪಾಪಿಯು ನರಕದಲ್ಲಿ ಬಿದ್ದಂತೆ ಹಾಳು ಬಾವಿಯಲ್ಲಿ ಬಿದ್ದ ತನ್ನ ಸ್ಥಿತಿಗಾಗಿ ಅವನು ಶೋಕಿಸುತ್ತಾ, ಅಯ್ಯೋ, ಸೋಮಪಾನ ಮಾಡದಿದ್ದವನು ಮೃತಪ್ರಾಯನು. ನಾನು ಈ ಬಾವಿಯಲ್ಲಿದ್ದುಕೊಂಡು ಹೇಗೆ ತಾನೇ ಸೋಮಪಾನವನ್ನು ಮಾಡಬಲ್ಲೆನು? ಅಯ್ಯೋ, ನನ್ನ ಜನ್ಮವು ಹೀಗಾಯಿತೆ ಎಂದು ಚಿಂತಿಸುತ್ತಾ ಸುತ್ತಲೂ ನೋಡಿದನು. ಇಷ್ಟರಲ್ಲಿ ಅಕಸ್ಮಾತ್ತಾಗಿ ಆ ಬಾವಿಯಲ್ಲಿ ತೊಂಗುತ್ತಿದ್ದ ಒಂದು ಬಳ್ಳಿಯು ಅವನ ಕಣ್ಣಿಗೆ ಬಿದ್ದಿತು. ಮರಳು ತುಂಬಿದ ಆ ಬಾವಿಯಲ್ಲಿ ಸ್ವಲ್ಪ ದೂರದವರೆಗೆ ಆ ಮರಳನ್ನು ತೋಡಿದನು. ಅಲ್ಲಿ ನೀರು ಬಂದಿತು. ಒಡನೆಯೇ ಅಗ್ನಿಯನ್ನು ಸಂಕಲ್ಪದಿಂದ ಸೃಷ್ಟಿಸಿದನು. ತನ್ನನ್ನೇ ಹೋತಾರನನ್ನಾಗಿ ಸಂಕಲ್ಪಿಸಿಕೊಂಡನು. ಮಹಾ ತಪೋಬಲವುಳ್ಳ ಆ ಮಹರ್ಷಿಯು ಮೇಲಿಂದ ತೊಂಗುತ್ತಿದ್ದ, ಅಂದರೆ ಮೇಲಿನಿಂದ ಜೋತಾಡುತ್ತಿದ್ದ ಆ ಬಳ್ಳಿಯನ್ನೇ ಸೋಮಲತೆಯನ್ನಾಗಿ ಭಾವಿಸಿಕೊಂಡನು. ಋಗ್ಯಜುಸ್ಸಾಮಗಳನ್ನು ಮನಸ್ಸಿನಿಂದಲೇ ಧ್ಯಾನಿಸಿದನು. ಬಾವಿಯಲ್ಲಿದ್ದ ಸಣ್ಣ ಕಲ್ಲು ಗುಂಡುಗಳನ್ನೇ ಅರೆಯುವ ಕಲ್ಲನ್ನಾಗಿ ಭಾವಿಸಿದನು. ಅದರಲ್ಲಿಯೇ ಸೋಮಲತೆಯನ್ನು ಹಿಡಿದು ರಸವನ್ನು ಹಿಂಡಿದನು. ಆ ನೀರನ್ನೇ ಆಜ್ಯವನ್ನಾಗಿ ಮಾಡಿ ದೇವತೆಗಳಿಗೆ ಕೊಡಬೇಕಾದ ಹವಿರ್ಭಾಗಗಳನ್ನು ಅಲ್ಲಿಯೇ ಸಲ್ಲಿಸಿದನು. ಓ ರಾಜೇಂದ್ರ, ಅವನು ಸೋಮಲತೆಯನ್ನು ಹಿಂಡುವಾಗ ದೊಡ್ಡದೊಂದು ಧ್ವನಿಯಾಯಿತು. ಆ ಧ್ವನಿಯು ಮತ್ತು ತ್ರಿತನ ವೇದ ಧ್ವನಿಯು ಒಂದಾಗಿ ಸೇರಿ ಸ್ವರ್ಗವನ್ನು ಮುಟ್ಟಿತು. ಶಾಸ್ತ್ರೋಕ್ತವಾಗಿ ತ್ರಿತನು ಆ ಯಾಗವನ್ನು ಮುಗಿಸಿಬಿಟ್ಟನು. ತ್ರಿತನು ಯಜ್ಞವನ್ನು ನಡೆಸುತ್ತಿರುವಾಗ ಸ್ವರ್ಗವೆಲ್ಲವೂ ವ್ಯಾಕುಲವಾಯಿತು. ಆದರೆ ಅದರ ಕಾರಣವೇನೆಂದು ಯಾರಿಗೂ ತಿಳಿಯದು. ಬೃಹಸ್ಪತಿಯು ಆ ದೊಡ್ಡ ಶಬ್ದವನ್ನು ಕೇಳಿ ನಿಜಾಂಶವನ್ನು ತಿಳಿದುಕೊಂಡು ಎಲ್ಲಾ ದೇವತೆಗಳನ್ನು ಕುರಿತು, ಎಲೈ ದೇವತೆಗಳಿರ, ಚಿಂತಿಸಬೇಡಿರಿ. ತ್ರಿತನೆಂಬ ಮಹಾತ್ಮನು ದೊಡ್ಡ ಯಜ್ಞವನ್ನು ನಡೆಸುತ್ತಿರುವನು. ನಾವೆಲ್ಲರೂ ಅಲ್ಲಿಗೆ ಹೋಗುವೆವು. ಅವನಿಗೆ ಕೋಪ ಉಂಟಾದರೆ ಬೇರೆ ದೇವಲೋಕವನ್ನೇ ಅವನು ಸೃಷ್ಟಿಸಿ ಬಿಡುವನು. ಬೇಗನೆ ಹೊರಡಿರಿ ಎಂದನು. ಒಡನೆಯೇ ದೇವತೆಗಳೆಲ್ಲರೂ ತ್ರಿತನಿದ್ದ ಬಾವಿಯ ಬಳಿಗೆ ಹೊರಟು ಬಂದರು. ಆ ಬಾವಿಯಲ್ಲಿ ಬಗ್ಗಿ ನೋಡಿದಾಗ ಆಳವಾದ ಆ ಬಾವಿಯ ತಳದಲ್ಲಿ ಯಜ್ಞ ದೀಕ್ಷೆಯನ್ನು ವಹಿಸಿ ದಿವ್ಯ ತೇಜಸ್ಸಿನಿಂದ ಬೆಳಗುತ್ತಿರುವ ಆ ಬ್ರಾಹ್ಮಣನನ್ನು ಕಂಡರು. ಆಗ ದೇವತೆಗಳು ಅವನನ್ನು ಕುರಿತು, ಓ ಮಹಾತ್ಮ, ನಿನ್ನ ಯಜ್ಞದಲ್ಲಿ ಭಾಗಗಳನ್ನು ಪಡೆಯುವುದಕ್ಕಾಗಿ ನಾವು ಸಿದ್ಧರಾಗಿ ಬಂದಿರುವೆವು ಎಂದರು. ಆಗ ಆ ಮಹರ್ಷಿಯು ದೇವತೆಗಳನ್ನು ಕುರಿತು, ಎಲೈ ದೇವತೆಗಳಿರ, ಭಯಂಕರವಾದ ಈ ಬಾವಿಯಲ್ಲಿ ಬಿದ್ದಿರುವ ನನ್ನ ಸ್ಥಿತಿಯನ್ನು ನೋಡಿರಿ ಎಂದು ಹೇಳಿ ಅವರವರಿಗೆ ಕೊಡಬೇಕಾದ ಹವಿಸ್ಸುಗಳನ್ನು ಮಂತ್ರಪೂರ್ವಕವಾಗಿ ಅಲ್ಲಿಂದಲೇ ಅವರಿಗೆ ಸಲ್ಲಿಸಿದನು. ದೇವತೆಗಳೆಲ್ಲರೂ ತಮ್ಮ ತಮ್ಮ ಭಾಗಗಳನ್ನು ಸ್ವೀಕರಿಸಿ ಸಂತೋಷಗೊಂಡು ಆ ತ್ರಿತನಿಗೆ ಕೇಳಿದ ವರಗಳನ್ನು ಕೊಡುವುದಾಗಿ ಹೇಳಿದರು. ಆಗ ತ್ರಿತನು ತನ್ನನ್ನು ಆ ಬಾವಿಯಿಂದ ಮೇಲಕ್ಕೆತ್ತಿ ಬಿಡಬೇಕೆಂದು, ಆ ಬಾವಿಯೊಳಗಿನ ನೀರಿನಲ್ಲಿ ಯಾರು ಆಚಮನ ಮಾಡಿದರೂ ಅವರಿಗೆ ಯಜ್ಞದಲ್ಲಿ ಸೋಮಪಾನ ಮಾಡಿದವರ ಸದ್ಗತಿಯುಂಟಾಗಬೇಕೆಂದು ಕೇಳಿಕೊಂಡನು. ಓ ರಾಜೇಂದ್ರ, ಒಡನೆ ಆ ಬಾವಿಯಿಂದ ದೊಡ್ಡ ಅಲೆಗಳೊಡನೆ ಸರಸ್ವತಿ ನದಿಯು ಮೇಲಕ್ಕೆ ಬಂದು ಪ್ರವಹಿಸಲಾರಂಭಿಸಿತು. ದೇವತೆಗಳು ಆ ತ್ರಿತನನ್ನು ಭೂಮಿಯ ಮೇಲಕ್ಕೆ ತಂದು ಬಿಟ್ಟು ಅವನು ಕೇಳಿದ ವರಗಳನ್ನು ಕೊಟ್ಟು ಅವನಿಂದ ಸತ್ಕೃತರಾಗಿ ತಾವು ಬಂದ ದಾರಿಯಲ್ಲಿ ಹೊರಟು ಹೋದರು. ತ್ರಿತನು ಅಲ್ಲಿಂದ ತನ್ನ ಮನೆಗೆ ಬಂದು ಸೇರಿದನು. ಅಲ್ಲಿ ತನ್ನ ಸಹೋದರರನ್ನು ಕಂಡೊಡನೆ ಅವನಿಗೆ ತಡೆಯಲಾರದ ಕೋಪ ಉಂಟಾಗಿ ಅವರನ್ನು ಹೀಗೆಂದು ಶಪಿಸುವನು. ಎಲೈ ದುರಾತ್ಮರೇ, ಹಸುಗಳಲ್ಲಿ ಲೋಭದಿಂದ ನೀವಿಬ್ಬರು ನನ್ನನ್ನು ಆ ಮಹಾವಿಪತ್ತಿನಲ್ಲಿ ಬಿಟ್ಟು ಓಡಿದಿರಲ್ಲವೇ? ನೀವಿಬ್ಬರು ಕೋರೆ ಹಲ್ಲುಳ್ಳ ತೋಳಗಳ ಆಕೃತಿಯನ್ನು ಹೊಂದಿ ಈ ವನದಲ್ಲಿ ಸಂಚರಿಸುವಿರಿ. ನಿಮ್ಮ ಪಾಪ ಕಾರ್ಯಕ್ಕೆ ತಕ್ಕ ಫಲವನ್ನು ಅನುಭವಿಸಿರಿ. ಈ ನಿಮ್ಮ ಪಾಪ ಕಾರ್ಯದಿಂದ ನಿಮಗೆ ಮುಂದೆ ಹುಟ್ಟುವ ಸಂತಾನಗಳೆಲ್ಲವೂ ಕಪಿಗಳಾಗಿಯೂ ಕರಡಿಗಳಾಗಿಯೂ ಗೋಲಾಂಗೋಲಗಳಾಗಿಯೂ ಇರಲಿ ಎಂದನು. ಆ ಶಾಪವಾಕ್ಯವು ಅವನ ಬಾಯಿಂದ ಹೊರಟೊಡನೆ ಅವರಿಬ್ಬರಿಗೂ ಅದೇ ಆಕಾರ ಉಂಟಾಯಿತು. ಓ ರಾಜೇಂದ್ರ, ಬಲರಾಮನು ಆ ಬಾವಿಯಲ್ಲಿ ಆಚಮನ ಮಾಡಿ ಬ್ರಾಹ್ಮಣರನ್ನು ಪೂಜಿಸಿ ದಾನಗಳನ್ನು ಕೊಟ್ಟನು. ನದಿಗೆ ಸೇರಿದಂತಿದ್ದ ಆ ಬಾವಿಯನ್ನು ನೋಡಿ ಬಾರಿ ಬಾರಿಗೂ ಪ್ರಶಂಸಿಸುತ್ತಾ ಅಲ್ಲಿ ವಿನಶನವೆಂಬ ಸ್ಥಳಕ್ಕೆ ಬಂದು ಸೇರಿದನು. ಇದು 37ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.